Department of State Educational Research and Training Bangalore ಇವರು ನಡೆಸಿದಂತಹ 6th Standard Summative Assessment 2 Subject Second Language English. ಈ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನ ನೋಡೋಣ. ಪ್ರಶ್ನೆ ಪತ್ರಿಕೆ 1 ಗಂಟೆ 30 ನಿಮಿಷದ್ದಾಗಿತ್ತು. ಮ್ಯಾಕ್ಸಿಮಮ್ ಮಾರ್ಕ್ಸ್ 40. 6ನೇ ತರಗತಿ ಇದು. ಸೆಕೆಂಡ್ ಲ್ಯಾಂಗ್ವೇಜ್. General instructions to the candidate. This question paper consists of 24 questions. All questions are compulsory. Write neatly and lazily. Next. First main ನೋಡ್ರಿ. ಫಸ್ಟ್ ಮೇನ್ ನಲ್ಲಿ 4 ಪ್ರಶ್ನೆಗಳು ಇರ್ತವು. ಪ್ರತಿ ಪ್ರಶ್ನೆಗೆ 1 ಅಂಕ. ಅಂದ್ರ ಈ ಭಾಗದಲ್ಲಿ ನಿಮ್ಗೆ 4 ಅಂಕಗಳು ದೊರೆಯುತ್ತವೆ. 4 alternatives are given for each of the following statement. Choose the correct alternative. ನೋಡ್ರಿ. Which season is the grasshopper often associated with? Answer is summer. The sound of horse is neigh. Match the correct word with the given picture. ಇದು ಈ ಪಿಕ್ಚರ್ ಗೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಯಾವ ಸರಿ ಹೊಂದುತ್ತಾ ಅಂದ್ರ ಫ್ಲೈಟ್ ಅಟೆಂಡೆಂಟ್. ಇದು ಸರಿ. Obama wants every child to go to school. Right option is option B, school. Next, fill in the blanks with correct answer. ಈ ಭಾಗದಲ್ಲಿನೂ 4 ಪ್ರಶ್ನೆಗಳಿದ್ದವು. ಪ್ರತಿ ಪ್ರಶ್ನೆಗೆ 1 ಅಂಕ. 4 ಅಂಕಗಳು ದೊರೆತವೆ ನಿಮ್ಗೆ. ಫಸ್ಟ್ ಕ್ವಶನ್, 5th one ಇದ್ರೊಳಗ, one who deliver a letter, name of the profession is postman. Postman. Next, write the young one of the given animal. ಇದಕ್ಕ ಕಾಫ್ ಅಂತ ಕರೀತಾರೆ. ಇದಕ್ಕೆ young one ಗೆ ಕಾಫ್ ಅಂತ ಕರೀತಾರೆ. ಜಾಸ್ತಿ ಇದ್ವು ಅಂದ್ರೆ ಕಾವ್ಸ್ ಅಂತಾರ. ನೆಕ್ಸ್ಟ್, 7th one. Nirja Banot was the daughter of Rama Banot and Harish Banot. Fill in the blank with the correct preposition ಅಂತ ಹೇಳ್ಯಾರ. preposition of ಬರುತ್ತವೆ. of. Next, 8th one. CH-MP-N. Fill in the missing vowel ಅಂತ ಹೇಳ್ಯಾರ. ಇಲ್ಲಿ ಏನ್ ಬರುತ್ತಾ? A ಬರುತ್ತಾ? champion. ION. AION. champion. Full words ಅದು. Next, 3rd main. Answer the following question in a word or sentence each. ಈ ಭಾಗದಲ್ಲಿ 4 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ. ಈ ಭಾಗದಲ್ಲಿ ನಿಮ್ಗೆ 4 ಅಂಕಗಳು ದೊರೆತವೆ. 9ನೇ ಕ್ವಶನ್. Write any one quality that you like in your mother. Mother saves money. Saving money. ಇದು one quality. ಮದರ್ ಸಾಸಿವೆ ಡಬ್ಬಿಯಲ್ಲಿ, ಮಸಾಲೆ ಡಬ್ಬಿಯಲ್ಲಿ ದುಡ್ಡು ಇಟ್ಟಿರ್ತಾರ. ಅದು ಒಂದು ಒಳ್ಳೆಯ ಗುಣ. ಇದು ಲೈಕ್ ಮಾಡುವಂತದ್ದು. ನೆಕ್ಸ್ಟ್, ಮದರ್ಸ್ ಕೈಂಡ್ನೆಸ್. ಬಹಳ ಜಗ್ಗು ಬರಿಬಹುದು ಮದರ್ ಬಗ್ಗೆ. ಅಂದ್ರೆ ಏನು, 20 ಪುಟಗಟ್ಲೆ ಬರಿಬಹುದು. ಕೈಂಡ್ನೆಸ್, ಮದರ್ಸ್ ಲವ್, ಇವೆಲ್ಲ ಒಂದು ಬರೀರಿ ಯಾವ್ದಾರ ಅಂತ ಹೇಳ್ಯಾರ. ಇನ್ನು ಹಲವಾರು ವಿಷಯಗಳನ್ನ ತಾಯಿಯ ಬಗ್ಗೆ ಬರಿಬಹುದು. ನೆಕ್ಸ್ಟ್, 10ನೇದು ನೋಡ್ರಿ. Rearrange the given word in alphabetical order ಅಂತ ಹೇಳ್ಯಾರ. ನೋಡ್ರಿ, wild, exoskeleton, toxic, farmer. ಫಸ್ಟ್ ಏನ್ ಬರುತ್ತಾ? ಈ ಬರುತ್ತಾ. ಅದಕ್ಕ ಎಕ್ಸೋಸ್ಕೆಲೆಟನ್.
ಎಕ್ಸೋಸ್ಕೆಲೆಟನ್ ಇದು ಬರುತ್ತಾ. ನೆಕ್ಸ್ಟ್ ಅದಾದ ನಂತರ ಫಾರ್ಮರ್, ಅದಾದ ನಂತರ ಟಾಕ್ಸಿಕ್, ಚಾರ್ಟ್ ವಿತ್ ಗ್ರಾಸ್ ಆಫರ್ ಅದರಿಂದ ಕೊಟ್ಟಿರೋದು ಇದು. ನೆಕ್ಸ್ಟ್ ವೈಲ್ಡ್. ಇಷ್ಟು ಬರೆದ್ರಿ ಅಂದ್ರ ನಿಮ್ಗೆ 4 ಅಂಕಗಳು ದೊರೀತವೆ. ಇಲ್ಲಿ ಇದು ಎಷ್ಟು ಅಂಕದ ಪ್ರಶ್ನೆ? ನೆಕ್ಸ್ಟ್, ನೇಮ್ ದ ಫ್ಲೈಟ್ ದಟ್ ವಾಸ್ ಹೈಜಾಕ್ಡ್. ಫ್ಲೈಟ್ ಹೈಜಾಕ್ಡ್ ಯಾವ್ದಾಗಿತ್ತಂದ್ರ ಪ್ಯಾನ್ ಏಮ್ ಫ್ಲೈಟ್ 73 ಇದು ಹೈಜಾಕ್ ಆಗಿತ್ತು. ನೆಕ್ಸ್ಟ್, ಹೌ ಮೆನಿ ಪೇರ್ಸ್ ಆಫ್ ಲೆಗ್ ಡಸ್ ದ ಗ್ರಾಸ್ಹಾಫರ್ ಹ್ಯಾವ್? 3 pairs of leg. 3 pairs. ನೆಕ್ಸ್ಟ್, ಈ ಭಾಗದಲ್ಲಿ ನಿಮ್ಗ 4 ಅಂಕಗಳು ದೊರೀತೀವೋ ಅಂದ್ರೆ 2 ಕ್ವಶನ್ ಇರ್ತವೆ. ಪ್ರತಿ ಪ್ರಶ್ನೆಗೆ 2 ಅಂಕ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಈಗ ಒಂದು ಪಾಠದಲ್ಲಿ ಅಥವಾ ಒಂದು ಪದ್ಯದಲ್ಲಿ ಇದನ್ನ ತಕೊಂಡ್ರ ಒಂದ್ ಸೆಂಟೆನ್ಸ್ ತಗೊಂಡು ಅದರ ಬಗ್ಗೆ ಕೇಳಾರ, ಅದಕ್ಕೆ ಆನ್ಸರ್ ಮಾಡ್ಬೇಕು ನೀವು. 13 ಐ ಆಮ್ ಸೋ ಪ್ರೌಡ್ ಆಫ್ ಯು ಬೋತ್. ಹೂ ಡಸ್ ಬೋತ್ ರೆಫರ್ಸ್ ಟು? ಬೋತ್ ರೆಫರ್ಸ್ ಟು daughters. Both refers to a daughters. Obama's daughters. Obama's daughters. Daughters ಅಂತ ಬರೆದ್ರು ಸಾಕು. Next, who is the speaker? Barack Obama or Obama. ಎಷ್ಟು ಬರೆದ್ರ 2 ಅಂಕ ದೊರೆಯುತ್ತೆ. ನೆಕ್ಸ್ಟ್ 14ನೇ ಕ್ವಶನ್. ವಾವ್, ವಾಟ್ ಅ ಬ್ಯೂಟಿಫುಲ್ ಇನ್ಸೆಕ್ಟ್. ಹೂ ಸೇಡ್ ದಿಸ್? ಎ Raju said this. B, which insect is referred in the line? Referred as grasshopper. Grasshopper. Next, 5th main, answer the following question in 2 or 3 sentences each. Each question carries 2 marks. Total number of questions 8. In this section, you will get 16 marks. Note. 15th question. Observe the given picture and write 2 or 3 sentences about it. ಇಲ್ಲಿ ನೋಡ್ರಿ, ಈ 2 ಇಲ್ಲಿ ants ಅದಾವು, ಬರ್ಡ್ಸ್, ಬಟರ್ಫ್ಲೈಸ್, ಇದು ಫುಡ್, ಈ ತರ ಐತಿ. ಇದ್ರ ಬಗ್ಗೆ 1, 2 ರಿಂದ 3 ವಾಕ್ಯದಲ್ಲಿ ಬರೀರಿ ಅಂತ ಹೇಳ್ಯಾರ. ನೋಡ್ರಿ, the picture shows 2 ants in a garden surrounded by flowers and plants. One ant is sharing food with the other and both look happy. It teaches us the value of kindness and sharing with others. ಎಷ್ಟು ಬರೆದ್ರೆ ಅಂದ್ರೆ ನಿಮ್ಗೆ 2 ಮಾರ್ಕ್ಸ್ ದೊರೆಯುತ್ತೆ. ನೆಕ್ಸ್ಟ್ 16th one, frame sentences of your own using the given words. First one, A, carry. Next, B, people. A, ಹೆಂಗ್ ಬರೆಯುವುದು? I carry my school bag every day. B, people. People should help each other in times of need. Next, 17th question. What are
the suffering of the poor people. ನೋಡಿ, ಇದನ್ನ ಸಾಕಷ್ಟು ಬರಿಬಹುದು. ಪುವರ್ ಪೀಪಲ್ ಸಫರಿಂಗ್, ಪುವರ್ ಪೀಪಲ್ ಸಫರಿಂಗ್, ಸಾಕಷ್ಟು ಅಂದ್ರೆ ಸಾಕಷ್ಟು ಬರಿಬಹುದು. ದೇ ಡೋಂಟ್ ಗೆಟ್ ಮೀಲ್, ದೇ ಡೋಂಟ್ ಗೆಟ್ meal, they walk naked, ಅವರಿಗೆ ಬಟ್ಟೆ ಇರಲ್ಲ. ಇಲ್ಲಿ ಪೊಯಮ್ ನಲ್ಲಿ ಹೇಳಿರೋ ತರ ದೇ ಡೋಂಟ್ ಗೆಟ್ ಸ್ಲೀಪರ್, ದೇ ಡೋಂಟ್ ಹ್ಯಾವ್ ಸ್ಲೀಪರ್ಸ್, ಅವರಿಗೆ ಚಪ್ಪಲಿಗಳು ಇರಲ್ಲ. ಸ್ಲೀಪರ್ಸ್, ಶೂಸ್ ಇಲ್ಲ, ಶೂಸ್ ಇನ್ನು ಹೇಳ್ಬೇಕಂದ್ರೆ ಶೂಸ್ ಇರಲ್ಲ. ಇನ್ನು ಸಾಕಷ್ಟು ಅಂದ್ರೆ ಸಾಕಷ್ಟು. ದೇ ಡೋಂಟ್ ಹ್ಯಾವ್ ಹೋಮ್, ಅವ್ರಿಗೆ ಮನೇನು ಇರಲ್ಲ. ಅವರು ಇನ್ನೊಬ್ರು ಮನೆಯನ್ನ ಕಟ್ತಾರ, ಆದ್ರೆ ಅವ್ರಿಗೆ ಇರಾಕ್ ಮನೇನ ಇರಲ್ಲ. ಈ ತರ ಸ್ವಲ್ಪ ಯಾವ ನಿಮಗೂ ಗೊತ್ತಿರೋ ತರ ಬರೀ. ನೆಕ್ಸ್ಟ್, complete the following poem using the words given in bracket and write 2 pair of rhyming words. ಇಲ್ಲಿ ಕೊಟ್ರ ನೋಡ್ರಿ. butterfly dash so high, flying so high ಆಗತ್ತಿಲ್ಲ, flying so high. Next, red and blue pretty too, blue too, rhyming words to blue too. Next rhyming word sight height, sight height, high ಐತಿ, sight height, ಇದು ರೈಮಿಂಗ್ ವರ್ಡ್ ಆಗುತ್ತೆ. ನೆಕ್ಸ್ಟ್, what does Ashoka Chakra citation say about Mirza Banot? आता ಮುಂದೆ ಕ್ವಶನ್ ನೋಡಿ. Ashoka Chakra citation say about Mirza Banot. Her loyalties to the passengers of the aircraft in distress will forever be a lasting tribute to the finest quality of human spirit ಅಂತ ಸಿಟೇಷನ್ ಅಶೋಕ ಚಕ್ರ ಸಿಟೇಷನ್ ಮೇಲೆ ಇತ್ತು. ನೆಕ್ಸ್ಟ್, ವಾಟ್ ಅಕಾರ್ಡಿಂಗ್ ಟು ಯು ಈಸ್ ಸ್ಪೆಷಲ್ ಅಬೌಟ್ ಚನ್ನಪಟ್ಟಣ ಟಾಯ್ಸ್? ನೋಡಿ, Channapatna is famous for its beautiful and colorful toys. These toys mainly attract children. ಇಷ್ಟು ಬರೆದ್ರೆ ಅಂದ್ರೆ 2 ಮಾರ್ಕ್ಸ್ ದೊರೆಯುತ್ತೆ. ನೆಕ್ಸ್ಟ್ 23 ನೋಡ್ರಿ, 21. Why did Barack Obama write the letter to his children? Barack Obama wants to tell his children why he decided to contest for president post. ಅದಕ್ಕೆ ಅವನು ಲೆಟರ್ ಬರೆದ. ನೆಕ್ಸ್ಟ್, do you like the athlete Wilma Rudolph? Give reason ಅಂತ ಹೇಳ. ನೀವು ವಿಲ್ಮಾ ರುಡಾಲ್ಫ್ ಅನ್ನ ಇಷ್ಟಪಡ್ತಿದ್ರ ಕಾರಣ ಕೊಡಿ ಅಂತ. Yes, I like Wilma Rudolph because I like the athlete Wilma Rudolph. She showed great determination and courage by overcoming polio and becoming an Olympic champion. She inspires us to never give up
to never give up and work hard to achieve our goals. Next, ಇಲ್ಲಿ ನೋಡ್ರಿ, ಕಂಪ್ಲೀಟ್ ದ ಫಾಲೋಯಿಂಗ್ ಲೈನ್ಸ್ ಆಫ್ ದ ಪೊಯಮ್. 23ನೇದಿದು. ಒಂದ್ ಪೊಯಮ್ ಬರೆದ್ರಿ ಅಂದ್ರ 4 ಅಂಕ ದೊರೆಯುತ್ತೆ ನಿಮ್ಗೆ. ಯಾವ್ದಾದ್ರು 2 ಪೊಯಮ್ ಕೊಟ್ರಿ ಇಲ್ಲಿ, ಐ ಥಿಂಕ್ ಒಂದು. ನೆಕ್ಸ್ಟ್ ದೇರ್ ಇಸ್ ಅಪ್ಲೈ ಒಂದು. 2ರೊಳಗ ನಿಮ್ಗೆ ಯಾವ್ದಾದ್ರು ಒಂದು ಗೊತ್ತಿರೋದನ್ನ ಬರೆದ್ರಿ ಅಂದ್ರ 4 ಅಂಕ ದೊರೆಯುತ್ತೆ. I think of all the things you gave to me, sacrifice, devotion, love, and tears, your heart, your mind, your energy and soul, all these you spent on me throughout the years. ಇದನ್ನಾರ ಬರೀರಿ. ಆರ್ ಇದನ್ನಾರ ಬರ್ದಿದ್ರ ಅಥವಾ ಇದನ್ನ ಬರ್ದಿದ್ರ 4 ಅಂಕ ದೊರೆಯುತ್ತ. There is a fly inside my bedroom. It's driving me insane. It's buzzing round my wardrobe. It is on the window pane. ಈಗಿದು ಎಕ್ಸಾಮ್ ಮುಗ್ದೈತಿ. ನಿಮಗೆ ಎಷ್ಟು ಅಂಕ ಬರುತ್ತಾ? ಎಲ್ಲ ಕೀ ಆನ್ಸರ್ ನೋಡ್ಕೊಂಡ್ರಲ್ಲ, ನಿಮಗೆ ಎಷ್ಟು ಅಂಕ ಬರುತ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. Read the given passage and answer the following questions. ಇದಕ್ಕ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಿ ಅಂದ್ರ 4 ಅಂಕಗಳು ದೊರೆಯುತ್ತೆ ನಿಮ್ಗ. ಒಂದು ಪ್ರಶ್ನೆ 4 ಅಂಕ. ಅಂದ್ರೆ ಇದು ಪೂರ್ತಿ ಇಲ್ಲೇ 4 ಪ್ರಶ್ನೆ ಅದಾವ ಈ ಪ್ಯಾರಾಗ್ರಾಫ್ ಮೇಲೆ. ಅದಕ್ಕೆಲ್ಲದಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಅಂದ್ರೆ 4 ಅಂಕ ದೊರೆಯುತ್ತ. ನೋಡ್ರಿ, ದ ಕ್ಲೆವರ್ ರಾಬಿಟ್. Once there was a big lion in the jungle. He hunted many animals every day. He hunted many animals every day. The animals were scared. They held a meeting and made a plan. They decided to send one animal to the lion each day. One day, it was a rabbit's turn. ಒಂದು ದಿನ ಮೊಲದ ಸರದಿಯಾಗಿತ್ತು. The rabbit was very clever. He went late on purpose. The lion was angry and asked why he was late. The rabbit said that another lion had stopped him. The lion became furious and asked to see the other lion. The rabbit took him to a deep well and showed him his own reflection in the water. The lion thought it was another lion. He jumped into the well and drowned. The animals were safe again. The animals were safe again. ನೋಡ್ರಿ, ಅಷ್ಟು ಚೆನ್ನಾಗೈತಿ ಕತೆ. ಇದನ್ನ ಕುರಿತು ಪ್ರಶ್ನೆ ಕೇಳ್ಯಾರ ನೋಡ್ರಿ. ಫಸ್ಟ್ ಕ್ವಶನ್, why were the animals scared? The lion hunted them. ಅದಕ್ಕ ಅವು ಗಾಬರಿಗೊಂಡಿದ್ದವು. Answer is the lion hunted them. Next, second question. Who was sent to the lion one day? Who was sent to the lion one day? A rabbit. ಯಾರನ್ನ ಕಳಿಸಿದ್ರು? ರಾಬಿಟ್ ಅನ್ನು. ಮೂರನೇ ಕ್ವಶನ್. What did the rabbit show the lion? His reflection in the well. Next, fourth question. What quality helped the rabbit save the animals? Cleverness. ಇದಿಷ್ಟು ಈ ವಿಡಿಯೋದಲ್ಲಿ ಎಲ್ಲಕ್ಕೆ ಆನ್ಸರ್ ನೋಡಿದ್ವಿ. ನಿಮ್ಗೆ ಎಷ್ಟು ಸರಿ, ನೀವು ಎಷ್ಟು ಸರಿ ಮಾಡಿದ್ರಿ, ಎಷ್ಟು ಬರ್ಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.